ಅದಕ್ಕೆ ಕ್ಯೂ ಇದ್ದಾರೆ. ಹಾಂ ಹಾಂ ಹಾಂ, ಅಡ್ವಾನ್ಸ್ ಬುಕ್ ಮಾಡ್ತಾರೆ. ಶನಿವಾರ ತರ್ತೀರಾ ಸಾರ್ ಅಂತ ಕೇಳ್ಬಿಟ್ಟು ನನಗೆ 2 kg, ನನಗೆ 3 kg ಇರ್ತೀರಿ ಅಂತ ಹೇಳೋದು. ಓಕೆ, ಈರುಳ್ಳಿ ಸ್ಟಾಕ್ ಮಾಡೋದು. ಈರುಳ್ಳಿ ಸ್ಟಾಕ್ ಮಾಡಿರುವಂಥದ್ದು. ಹೌದು, ಮಣ್ಣಿನ ಗೋಡೆ. ಈ ಕಾಲಮ್ಸ್ ಎಲ್ಲಾನು ಒಂದು ಸ್ವಲ್ಪ ಸಿಮೆಂಟ್ ಹಾಕಿರ್ತೀವಿ, ಯಾಕೆಂದ್ರೆ ಅದು ಕಾರಣ ಮುರಿದೋಗುತ್ತೆ ಅನ್ನತ್ತೆ. ಸೊ ದಿಸ್ ಇಸ್ ಮೇಡ್ ಔಟ್ ಆಫ್ ಬ್ಯಾಂಬೂ ಸರ್, ಕಂಪ್ಲೀಟ್ ಬ್ಯಾಂಬೂ. ಓಕೆ, ಓ ಇದು ಕಂಪ್ಲೀಟ್ ಬ್ಯಾಂಬೂ. ಈ ಗೋಡೆ ಕೂಡ ಬ್ಯಾಂಬೂನಾ? ಹೌದು ಸರ್, ಗೋಡೆ ಕೂಡ ಬ್ಯಾಂಬೂ. ಕೂಲಿ ಕೊಟ್ಟು ಮಾಡಿಸ್ಬೇಕು ಸರ್, ಅವ್ರ ಸ್ಕ್ವೇರ್ ಫೀಟ್ ಎಲ್ಲ ಮಾಡಲ್ಲ. ಸೊ ಇದು ಈಗ ಇನ್ನೊಂದು ಸೆಟಪ್. ಇದೊಂದು ಸೆಟಪ್ ಸರ್, ಇದು ಮಣ್ಣಿನ ಮನೆ, ಮೇಡ್ ಔಟ್ ಆಫ್ ಮಣ್ಣು, ಇದು ಮಡ್ಡೆ. ಸೊ ಇದನ್ನು ಎವ್ರಿ 15 days ಒಂದ್ಸರಿ ನಾವು ಸಗಣಿ ಸಾರಿಸ್ತೇವೆ. ಸೊ ಇದು ಕಲ್ಲಿನ ಮಂಚ. ಕಲ್ಲಿನ ಮಂಚ. ಹೌದು, ಇದು ನಮ್ಮ ಬಾತ್ರೂಮ್ ಲಕ್ಸುರಿಯಸ್ ಆಗಿದೆ. ಇದೊಂದು 10 ಲಕ್ಷ ರೂಪಾಯಿ ಆಗಿದೆ ಸರ್ ನನಗೆ. 2 ಲಕ್ಷ ರೂಪಾಯಿ. 2 ಸೇರಿ. ಹಾಂ, ಇವೆಲ್ಲ ನಾವು ನಮ್ಮ ಸ್ನೇಹಿತರಿದ್ದಾರೆ, ಅವ್ರು ಬಂದು ಮಾಡಿಕೊಟ್ಟಿದ್ದು ಈ ಪೇಂಟಿಂಗ್, ವರ್ಲಿ ಪೇಂಟಿಂಗ್. ಈ ಹಟ್ಟುಗಳ ಬಗ್ಗೆ ಸ್ವಲ್ಪ ಬನ್ನಿ. ಇದು ಹಟ್ಟುಗಳು ಏನಕ್ಕೆ ಮಾಡಿಸಿರೋದು, ಹೇಗೆ ಹೇಳ್ತೇನೆ ಅದನ್ನ. ಇದು ಆ್ಯಕ್ಚುಲಾಗಿ ನಮ್ಮ ಫ್ಯಾಮಿಲಿ ಬಂದು ಎಲ್ಲರೂ ನಾವೊಂದು 21 ಜನ ಕಸಿನ್ಸ್ ಇದ್ದೀವಿ. 21 ಜನ? ಹೌದು ಸರ್, ಅವ್ರಿಗೆ ಮಕ್ಕಳಿದ್ದಾರೆ, ಅವ್ರ ಹೆಂಡತಿ ಇದ್ದಾರೆ. ಅವರೆಲ್ಲ ಸೇರ್ಕೊಂಡು ಬಂತು ಅಂತಂದರೆ ಊಟ ಮಾಡಲಿಕ್ಕೆ, ತಿಂಡಿ ತಿನ್ನಲಿಕ್ಕೆ, ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಕ್ಕೆ ಜಾಗ ಬೇಕಲ್ವಾ. ಓಕೆ. ಸೊ ಹಾಗಾಗಿ ಒಂದು ಓಪನ್ ಇದನ್ನ ಮಾಡಿಸಿದ್ದೀವಿ. ಅದಕ್ಕೋಸ್ಕರ ಈ ಒಂದು ಶೆಡ್ ಮಾಡ್ಕೊಂಡಿದ್ದೀವಿ. ಸೊ ಊಟ ತಿಂಡಿ ಮಾಡಲಿಕ್ಕೆ, ಮಧ್ಯಾಹ್ನದ ಹೊತ್ತು ಕೂತ್ಕೊಂಡು ಹರಳೆ ಹೊಡೆಯೋಕ್ಕೆ. ನೋಡಿ, ಇದು ಹಣ್ಣು ಆಗ್ತಾ ಇದೆ, ಇನ್ನೊಂದು ವಾರಕ್ಕೆ ಹಣ್ಣು ಆಗ್ತದೆ. ಇದು ಇನ್ನೊಂದು ವಾರಕ್ಕೆ ಆಗುತ್ತೆ ಹಣ್ಣು ಆಗ್ತದೆ. ಇದು ನಾರ್ಮಲ್ ಆಗಿ ಎಷ್ಟು ಕೆಜಿ ಬರುತ್ತೆ ಒಂದು ಅವರೇಜ್? ಸರ್ ಯೂಶಲ್ ಆಗಿ 10 kg ತನಕ ಬರ್ತದೆ. ಬಟ್ ಈ ಸರಿ ಜಾಸ್ತಿ ಮಳೆನೂ ಬಂತು, ಜಾಸ್ತಿ ಬಿಸಿಲು ಆಯಿತು, ಹಾಗಾಗಿ ಅದು ಬರಲಿಲ್ಲ ಸರ್. 10 kg ಅಂತೂ ಬರ್ತದೆ. ಅಲ್ಲ, 10 kg ಬಂದರೂ ಕೂಡ ನಂಜನಗೂಡಿನ ಇದು ಯಾರ ಹತ್ರನೂ ಇಲ್ಲ ಅಂತ ಹೇಳಿದಾಗ? ಹೌದು ಸರ್, ನಾವು 100 ರೂಪಾಯಿ 1 kg ಮಾಡ್ತೇನೆ. 100 ರೂಪಾಯಿ 1 kg? ಹಾಂ, ಅದಕ್ಕೆ ಕ್ಯೂ ಇದ್ದಾರೆ. ಹಾಂ, ಅಡ್ವಾನ್ಸ್ ಬುಕ್ ಮಾಡ್ತಾರೆ. ಶನಿವಾರ ತರ್ತೀರಾ ಸಾರ್ ಅಂತ ಕೇಳ್ಬಿಟ್ಟು ನನಗೆ 2 kg, ನನಗೆ 3 kg ಇರ್ತೀರಿ ಅಂತ ಹೇಳೋದು. ಓಕೆ ಸರ್, ಇದೇ ನಾವು ನಿಮಗೆ ಹೇಳಿದ್ದು. ಬನ್ನಿ ಒಳಗಡೆಗೆ. ಸೊ ದಿಸ್ ಈಸ್ ಫಾರ್ ಊಟ ಗೀಟ ಅದು ಇದು ಮಾಡಲಿಕ್ಕೆ, ಅಕಸ್ಮಾತ್ ಕೂತ್ಕೊಂಡು ಏನಾರ ಕೆಲಸ, ಹರಟೆ ಹೊಡಿಲಿಕ್ಕೆ, ಆಟ ಆಡಲಿಕ್ಕೆ. ನಮ್ಮ ಲೋಕಲ್ ಹಿಂದಿನ ಕಾಲ ಮರೆತು ಹೋಗಿರೋಷ್ಟು ಆಟಗಳಿದೆ. ಅಳಿಗುಳಿ ಮನೆ, ಪಚ್ಚಿಬಾರ, ಹಿಂದಿನ ಕಾಲದೆಲ್ಲ ಮರೆತು ಹೋಗಿರೋದಲ್ಲ. ಆನೆ, ಕುದುರೆ, ಹುಲಿ, ಟಗರು ಆಟ. ಸೊ ಇದನ್ನೆಲ್ಲ ಕೂತ್ಕೊಂಡು ಆಡುವಂಥದ್ದು. ಕೂತ್ಕೊಂಡು ಪಗಡೆ ಆಟ, ಕೇರಮ್ಮು, ಹಳೆ ಕಾಲದಲ್ಲಿ ಮರೆತು ಹೋದಂಥ ಆಟಗಳನ್ನ ಆಡಲಿಕ್ಕೆ ಈ ಜಾಗ ಮಾಡ್ಕೊಂಡಿದ್ವಿ. ನನಗೆ ಈ ಜಾಗದ ಒಂದು ಸ್ಪೆಷಾಲಿಟಿ ಅನ್ನಿಸ್ತು ಅಂದರೆ, ಒಳಗಡೆ ಬಂದಿದ್ದಾನೆ ಫುಲ್ಲು ತಂಪಾಗಿದೆ. ಹೌದು ಸರ್, ತಂಪಾಗಿ. ಎರಡನೇದಾಗಿ ನನ್ನ ಕಣ್ಣು ಕುಕ್ಕಿದ್ದು ಮೇಲ್ಗಡೆ ನಿಮ್ದು ಇದು ಚೆತ್ತು, ಇದು ಚಾವಣಿ. ಹೌದು, ಈ ಚಾವಣಿ ನಿಮಗೆ ನೋಡಿ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಚಾವಣಿ. ನಾನು ಹೇಳೋದಲ್ಲ, ನೀವು ಬಹುಶಃ ನೀವು ನೋಡಿದ್ರೆ ಗೊತ್ತಾಗುತ್ತೆ. ತೆಂಗಿನ ಗರಿ ಮೇಲ್ಗಡೆ ಇದೆ, ಕೆಳಗಡೆ ಚಾಪೆನ ಹಾಕಿದೀವಿ ಅಲ್ಲ ಸರ್. ಇದನ್ನ ಬಿಟ್ರೆ ಶೀಟ್ ಗೀಟ್ ಏನೂ ಇಲ್ಲ. ಒಂದು ಹನಿ ನೀರು ಕೂಡ ಬರೋದಿಲ್ಲ. ನೋಡಿ ಸ್ನೇಹಿತರೆ, ಇದೇ ಮಾತು ಹೇಳ್ತಾ ಇದ್ದಿದ್ದು. ಒಂದು ಗ್ರಾಮೀಣ ಸೊಗಡಲ್ಲಿ, ಗ್ರಾಮೀಣತೆಗೆ ಒಂದು ಇದರಾಗಿ ಪೂರ್ತಿಯಾಗಿ ಅದೇ ರೀತಿ ಇದೆ. ಈರುಳ್ಳಿ ಸ್ಟಾಕ್ ಮಾಡೋದು. ಈರುಳ್ಳಿ ಸ್ಟಾಕ್ ಮಾಡಿರುವಂಥದ್ದು. ಸಾಂಬಾರ್ ಈರುಳ್ಳಿ ಅಲ್ಲ ಇದು? ಹೌದು ಸರ್, ಇದು ನೀವೇ ಬೆಳೆದಂಥದ್ದು? ನಾವೇ ಬೆಳೆದಂಥದ್ದು. 6 ತಿಂಗಳಾಯ್ತು. 6 ತಿಂಗಳಾಯ್ತು. ಹೌದು, ಅದ್ಭುತ. ಹೇಗಿದೆ ನೋಡಿ, ಹಾಗೆ ಇರ್ತದೆ, ಏನು ಕೊಳ್ತುಕೊಳ್ಳಲ್ಲ, ಏನಿಲ್ಲ. ನೀವು ಅದನ್ನೇ ಬಿಚ್ಚಿಬಿಟ್ಟು ಇಟ್ಬಿಡಿ, ಕೊಳ್ತೋಗುತ್ತೆ. ದಟ್ ಈಸ್ ದಿ ಬ್ಯೂಟಿ ಆಫ್ ಇಟ್. ನಾನು ನಿಮಗೆ ಹೀಗೆ ಕೇಳೋದು ಸರ್, ಇದು ಮಾಡಿದ್ರು, ಚಾವಣಿ ಮಾಡಿದಿರಲ್ಲ, ಈ ರೀತಿನೇ ಮಾಡಿಸ್ಬೇಕು ಅನ್ನೋದೊಂದು ಐಡಿಯಾ ಯಾಕೆ ಬಂತು ನಿಮ್ಮಲ್ಲಿ? ಆಮೇಲೆ ಗೋಡೆ ಕೂಡ ನನಗೆ ಅನಿಸಿದ್ದು, ಇದು ಮಣ್ಣಿನ ಗೋಡೆನಾ? ಹೌದು, ಮಣ್ಣಿನ ಗೋಡೆ. ಈ ಕಾಲಮ್ಸ್ ಎಲ್ಲಾನು ಒಂದು ಸ್ವಲ್ಪ ಸಿಮೆಂಟ್ ಹಾಕಿರ್ತೀವಿ, ಯಾಕೆಂದ್ರೆ ಅದು ಕಾರಣ ಮುರಿದೋಗುತ್ತೆ ಅನ್ನತ್ತೆ. ಹಾಗಾಗಿ ಇದಕ್ಕೆ ಮಣ್ಣೇನೆ, ಪೂರ್ತಿ ಮಣ್ಣಲ್ಲಿ ಮಾಡಿರೋ, ಮಣ್ಣನ್ನ ಪ್ಲಾಸ್ಟಿಂಗ್ ಮಾಡಿರೋದು. ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀರಾ? ಇದು ಮಣ್ಣು ರೆಗ್ಯುಲರ್ ಮಣ್ಣನ್ನ ನಾವು, ಕೆಂಪು ಮಣ್ಣು ಇದೆಯಲ್ಲ, ಕೆಂಪು ಮಣ್ಣಿನ ಜೊತೆಗೆ ನಾವು ಒಂದು ಸ್ವಲ್ಪ ಈ ಸಗಣಿ ಮತ್ತೆ ಗಂಜಲ ಮತ್ತೆ ಕರಿ ಮಣ್ಣು ಇದೆಯಲ್ಲ, ಕಳಿ ಮಣ್ಣು ಅಂತ ಹೇಳಿ, ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಪ್ಲಾಸ್ಟಿಂಗ್ ಮಾಡಿ. ಕಳಿ ಮಣ್ಣು ಅಂದ್ರೆ ಕೊಳ್ತಿರುವಂತ ಮಣ್ಣು, ಕೊಳಿಸುವಂತ ಕಪ್ಪು ಮಣ್ಣು. ಆಲ್ಮೋಸ್ಟ್ ಕೆರೆಯಲ್ಲಿ ಸಿಗ್ತದಲ್ಲ ಅದು. ಗೊತ್ತಾಯ್ತು, ಶಿಲ್ಟ್ ಅಂತ ಹೇಳಿ ಗೊತ್ತಾಯ್ತು. ಅದನ್ನ ಒಂದು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನೀವು ಪ್ಲಾಸ್ಟಿಂಗ್ ಮಾಡ್ಕೊಂಡ್ರೆ ಒಳಗಡೆ ತಣ್ಣಗಿರುತ್ತೆ ಸರ್. ಒಳಗಡೆ ಫುಲ್ ತಣ್ಣಗಿರುತ್ತೆ, ಜೊತೆ ರೇಡಿಯೇಷನ್ ಇರಲ್ಲ. ನಿಮಗೆ ಇದು ಹಿಂಗೆ ಮಾಡ್ಬೇಕು ಅಂತ ಒಂದು ಉದ್ದೇಶ? ನಾವು ಇದೇ ತರ ಮನೇಲಿ ಹುಟ್ಟಿದ್ದು ಸರ್, ಹುಟ್ಟಿದ್ದು ಬೆಳೆದಿದ್ದು ಇದೇ ತರ ಮನೆಯಲ್ಲಿ. ಸೊ ಹಾಗಾಗಿ ನಮ್ಮ ಮನೆ ಗೋಡೆ ಇದ್ದಿದ್ದು 6 ಅಡಿ ಬೈ 3 ಅಡಿ ಮೇಲ್ಗಡೆಗೆ, 6 ಅಡಿ ತಳಗಡೆ, ಮೇಲ್ಗಡೆ ಹೋಗುತ್ತೆ 3 ಅಡಿ ಹಂಚು, ಸಣ್ಣ ಹಂಚು.
ಜೊತೆಗೆ ಹಂಚು. ಹಳೆ ಹಂಚು 6 ಸಣ್ಣ ಹಂಚು ಗೊತ್ತಾಯ್ತು. ಗೊತ್ತಲ್ಲ ಅದು. ಹಾ. ಅದ್ರ ಜೊತೆಗೆ ನಮ್ಗೆ ಹಾವು, ಹಲ್ಲಿ, ಇಲಿ, ಹೆಗಣ ಎಲ್ಲ ಜೊತೆಲೇ ಇರೋವು ಸರ್. ಎಲ್ಲ ಬಂಧು ಬಾಂಧವರು ಎಲ್ಲ ಬಂಧು ಬಾಂಧವರು ನಮ್ಮ ಜೊತೆಲೇ ಇರೋರು ಸರ್. ಹಾಗಾಗಿ ನಮ್ಗೆ ಅದೊಂಥರ ಒಂದು ಒಂದು ಕಲ್ಪನೆ ಬಂತು, ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದೀವಲ್ಲ ಅಂತ, ಅದಕ್ಕೆ ಸೇರಿಸ್ಕೊಳ್ಳೋಣ ಅಂತ. ಈ ಇದು ಚಾವಣಿ ಬಗ್ಗೆ, ಹಾಂ, ಈ ಚಾವಣಿನ ಈ ತೀರಾ ಇತ್ತೀಚಿನ ಕಾಲದಲ್ಲಿ ಮಾಡ್ತಿರೋರೇ ಕಮ್ಮಿ. ಹೌದು. ಅಂದ್ರೆ ಈ ರೀತಿ ಹೌದು ಸರ್, ಈ ಥರ ಮಾಡೋದು ಕಮ್ಮಿ, ಬಹಳ ಜನ ಕಮ್ಮಿ ಇದ್ದಾರೆ. ಹೌದು, ತೆಂಗಿನಗರಿ ಅಲ್ಲ ಸರ್ ಇದು? ತೆಂಗಿನಗರಿ ಸರ್. ತೆಂಗಿನಗರಿ ಹೆಣೆಯೋರು ಕಮ್ಮಿ ಆಗಿದ್ದಾರೆ, ಅದನ್ನು ಜೋಡಿಸೋದು ಕಮ್ಮಿ ಆಗಿದ್ದಾರೆ. ಸೊ ಅದನ್ನು ಒಂದು ಆ್ಯಕ್ಚುಲಿ ಸೈಂಟಿಫಿಕ್ ವೇನಲ್ಲಿ ಜೋಡಿಸ್ಕೊಂಡು ಹೋಗ್ತಾರೆ. ಸೊ ಇಟ್ ಶುಡ್ ಬಿ ಲೈಕ್ ದಿಸ್. ಈ ಅಂತರದಲ್ಲಿ ಜೋಡಿಸ್ಕೊಂಡು ಹೋಗ್ಬೇಕು ನೋಡಿ, ಈ ಅಂತರದಲ್ಲಿ. ಆಗ ಇದರೊಳಗೆ ನೀರು ಸೀಪೇಜ್ ಆಗಲ್ಲ, ನೀರ್ ಕೆಳಗಡೆ ಬರಲ್ಲ ಸರ್. ನಿಮಗೆ ನೋಡಿ ಇಲ್ಲಿ ಎಂತದೇ ಮಳೆ ಬಂದ್ರು ಬರಲ್ಲ ಸರ್, ಏನೇ ಮಳೆ ಬಂದರೂ ಬರಲ್ಲ, ಎಷ್ಟೇ ಗಟ್ಟಿ ಮಳೆ ಬರಲ್ಲ. ಸೊ ಇದು ಹೀಗೆ ನಮ್ಮಲ್ಲಿ ತಣ್ಣಗೆ ಜೊತೆಗಿರ್ತದೆ, ಏನೂ ಪ್ರಾಬ್ಲಮ್ ಇರಲ್ಲ, ಆರಾಮಾಗಿ ಮಲ್ಕೋಬೋದು, ಎಲ್ಲರೂ ಉರುಳಾಡ್ಬೋದು ಜೊತೆಗೆ ಅಲ್ವಾ? ಹೌದು. ಸೊ ಇದು ಮೇಡ್ ಔಟ್ ಆಫ್ ಬ್ಯಾಂಬೂ. ಎಸ್. ಬಿದಿರಿನ ಮಂಚ, ಬಿದಿರಿನ ಕುರ್ಚಿಗಳು ಇದೆ. ಇದು ಬಿದಿರಿನ ಮಂಚ. ಸತ್ ಮೇಲೆ ಬಿದಿರಲ್ಲಿ ಕರ್ಕೊಂಡು ಹೋಗ್ಬೇಕಾರೆ ನಮಗ್ ಫೀಲ್ ಮಾಡೋದನ್ನ ಹೇಳೋದಕ್ಕೆ ಏನು ಇರೋದಿಲ್ಲ. ಹೌದು, ಈಗ ಫೀಲ್ ಆದ್ರೂ ಮಾಡಬಹುದು ನೋಡಿ. ಇದು ದೀಸ್ ಆರ್ ಆಲ್ ಚೇರ್ಸ್. ಓ, ಎಲ್ಲ ಬಿದಿರಿನದೇ. ಹೌದು ಸರ್. ಅದ್ಭುತ. ಇದೆಲ್ಲ ಯಾರು ಮಾಡಿರೋದು ಸರ್? ಇದು ನಾವೇ ಮಾಡಿಸಿದ್ದು, ಕೇರಳದ ಕಾರ್ಪೆಂಟರ್. ದೇ ಹ್ಯಾವ್ ಕಮ್ ಹಿಯರ್ ಅಂಡ್ ದೇ ಹ್ಯಾವ್ ಡನ್ ದಿಸ್. ಐ ವಿಲ್ ಶೋ ಯು ದಿ. ಓ, ಇದೆಲ್ಲ ನಿಮಗೆ ಅದು ಮಾಡೋಕ್ಕೋಸ್ಕರನೇ ತರಿಸಿರೋದು ಬಿದಿರು. ಒಂದು ಬಿದಿರು 5 ಅಡಿ ಬಿದಿರು ಅಥವಾ 1.5 ಮೀಟರ್ ಬಿದಿರು 65 ರೂಪಾಯಿ. 65 ರೂಪಾಯಿ. ಇದು ಟ್ರೀಟ್ ಆಗಿರುತ್ತೆ, 20 ವರ್ಷ ಬಳಕೆ ಬರ್ತಿದ್ದು. 20 ವರ್ಷ ಬಳಕೆ ಬರುತ್ತೆ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂರಿ, ಏನಾಗಲ್ಲ. ನೀವು ಇನ್ನೂ 4 ಜನ ಕೂತ್ಕೊಂಡ್ರೆ ಏನೂ ಆಗಲ್ಲ ಅಲ್ವಾ? ನಥಿಂಗ್ ಹ್ಯಾಪನ್ಸ್. ಇದಕ್ಕೆ ಇನ್ನೊಂದು ಮಾಡಬೇಕು, ಅದು ದೇ ವಿಲ್ ಕಮ್ ಅಂಡ್ ಡೂ ಇಟ್. ನಾಳೆ ಬರ್ತಾ ಇದ್ದಾರೆ ಇದೊಂದು ಸೆಟಪ್ ಮಾಡೋದಕ್ಕೆ. ಇನ್ನೊಂದು ಸೋಫಾ ಸೆಟ್ ಇದೆ, ಅದೊಂದು ಮಾಡಬೇಕು. ಸೋಫಾ ಸೆಟ್ ಅನ್ನು ಬಿದಿರಲ್ಲಿ ಮಾಡ್ತಾ ಇದ್ದೀರಾ? ನಮ್ಮ ಚಿಕ್ಕ ಮಕ್ಕಳುಗಳು ಬಂದರೆ ಅವ್ರು ಇರ್ಲಿಕ್ಕೆ ಅಂತ ಮಾಡಿರೋದು ಸರ್. ಯಾವುದು ಇದಾ? ಈ ಒಂದು ಶೆಡ್. ಇದಕ್ಕೆ ಪ್ರವಾಸೋದ್ಯಮಕ್ಕೂ ಮಾಡ್ಕೋಬಹುದು. ಸೊ ಅದರದ್ದು ಯೋಚನೆ ಇದೆ, ಬಟ್ ಈ ಸದ್ಯಕ್ಕೆ ಇದು ಮಾಡ್ತಾ ಇಲ್ಲ. ಒಂದು ಕ್ಲೀನಿಂಗ್ ಇದೆ ಪ್ರೋಸೆಸ್. ಸೊ ಇಲ್ಲಿ ಆರಾಮಾಗಿ ಇಬ್ಬರು ಅಡಲ್ಟ್ಸು ಕ್ಯಾನ್ ಲಿವ್ ಹಿಯರ್. ಇಬ್ರು ಪ್ಲಸ್ ಮಕ್ಕಳು 4 ಜನ ಆರಾಮ್ಸೆ ಇರ್ಬೋದು. ಇದು ಅಷ್ಟೇ. ಇದು ನಿಮಗೆ ಚಾವಣಿ ಅದೇ ರೀತಿ? ಎಲ್ಲ ಚಾವಣಿ ಅದೇ ಥರ. ಇದು ಅದು ಎರಡು ಒಂದೇ ಇದೆ, ಐಡೆಂಟಿಕಲ್. ಸೊ ದಿಸ್ ಈಸ್ ಮೇಡ್ ಔಟ್ ಆಫ್ ಬ್ಯಾಂಬೂ ಸರ್, ಕಂಪ್ಲೀಟ್ ಬ್ಯಾಂಬೂ. ಓಕೆ. ಓ, ಇದು ಕಂಪ್ಲೀಟ್ ಬ್ಯಾಂಬೂ. ಈ ಗೋಡೆ ಕೂಡ ಬ್ಯಾಂಬೂನಾ? ಹೌದು ಸರ್, ಗೋಡೆ ಕೂಡ ಬ್ಯಾಂಬೂ. ವಾವ್. ಇದು ಯಾರು ಸರ್? ಕೇರಳದವ್ರು ಮಾಡಿಸಿರೋದಾ? ಕೇರಳದವ್ರು ಕಾರ್ಪೆಂಟರ್ ಮಾಡಿರೋದು ಸರ್. ಇದು ನಿಜವಾಗ್ಲೂ ಅದ್ಭುತವಾಗಿದೆ ನನಗಂತೂ. ಇದು ಹೆಂಗೆ ಸ್ಕ್ವೇರ್ ಫೀಟ್ ಲೆಕ್ಕನಾ ಸರ್? ಇದಕ್ಕೆ ಕೂಲಿ ಕೊಟ್ಟು ಮಾಡಿಸ್ಬೇಕು ಸರ್, ಅವ್ರು ಸ್ಕ್ವೇರ್ ಫೀಟ್ ಎಲ್ಲ ಮಾಡಲ್ಲ. ವಿ ಹ್ಯಾವ್ ಟು ಪೇ ಡೈಲಿ ವೇಜಸ್. ಓಕೆ. ಸೊ ಇದಿಷ್ಟು ಮಾಡಲಿಕ್ಕೆ ನನಗೆ 1,75,000 ರೂಪಾಯಿ ಆಯಿತು, ಬರೀ ಬ್ಯಾಂಬೂ. ಈ ಒಂದು ಸೆಟ್ಟಾ ಅಥವಾ ಜಸ್ಟ್ ಇದು ಪೂರ್ತಿ ಕಂಪ್ಲೀಟ್ ಫಾರ್ ದಿಸ್, ಇನ್ಕ್ಲೂಡಿಂಗ್ ಮೇಲ್ಗಡೆ ಇದು? ಅದು ಬಿಟ್ಬಿಡಿ, ಅದೆಲ್ಲ ಅಲ್ಲ, ನಾನು ಓನ್ಲಿ ಬ್ಯಾಂಬೂ ಟಾಕಿಂಗ್. ಓನ್ಲಿ ಬ್ಯಾಂಬೂ and excluding glass other things are excluded. Even framework is also excluded. Floor also excluded. So lighting also excluded. ಈಗ ಇದನ್ನೆಲ್ಲ ಸೇರಿಸ್ಬಿಟ್ಟು ಹೇಳ್ತೀನಿ ಏನಂದ್ರೆ ಎಷ್ಟಾಗುತ್ತೆ? 9 ಲಕ್ಷ ತನಕ ಆಗ್ಬೋದು. 9 ಲಕ್ಷ. ಸೊ ಬಿದಿರಿನ ಸೆಟಪ್ ಮಾತ್ರ 1.5 ಲಕ್ಷ. 1.5 ಲಕ್ಷ. ಅದು ನಮಗೆ ಬಹಳ ಚೀಪಾಗಿ ಸಿಕ್ಕಿದ್ದಿಂದ ಬಿದಿರು. ಅದು ಬಿದಿರು ಇದು 100 ವರ್ಷದ ಹಳೆ ಬಿದಿರು. ಅದು ಎಲಿಫೆಂಟ್ ಆನೆ ಬಿದಿರು ಅಂತ ಹೇಳ್ತಾರೆ. ಇಷ್ಟು ದೊಡ್ಡದಿರ್ತದೆ ಒಂದೊಂದು. ಅದು 100 ವರ್ಷ ಆಗಿ ಹಣ್ಣಾಗಿ ಇದು ಹೂ ಬಂದು ಅಕ್ಕಿ ಬಂದಿರುತ್ತಲ್ಲ, ಆ ಬಿದಿರು ಸತ್ತೋಗಿರುತ್ತಲ್ಲ ಅದು. ಇದು ಕೂಡ ಕೇರಳದಿಂದ ತರಿಸಿರೋದಾ? ಅದು ಕೇರಳದಿಂದ ತರಿಸಿರೋದು, ಅಲ್ಲಿಂದಾನೆ ತರಿಸಿರೋದು. ಅಲ್ಲಿದೆ ಕಾರ್ಪೆಂಟ್ರು ಕೂಡ? ಕಾರ್ಪೆಂಟ್ರು ಅಲ್ಲಿಂದಾನೆ ಬಂದಿರೋದು, ಅವರೇ ಇಲ್ಲಿ ಮಾಡಿದವರು. ಹೆಚ್ಚಿಗೆ 1 ತಿಂಗಳಾಯ್ತು ಮಾಡೋದಕ್ಕೆ. ಓಕೆ. ಸೊ ಇಲ್ಲಿ ಮಧ್ಯದಲ್ಲಿ ಬರೀ ಫ್ರೇಮ್ ಮಾತ್ರ ಮಾತ್ರ ಇರೋದು. ಇದು ಫ್ರೇಮ್ ಮಾತ್ರ? ಹೌದು.
ಇದಕ್ಕೂ ಫ್ರೇಮ್ ಇದೆ, ಇದರೊಳಗಡೆನೂ ಫ್ರೇಮ್ ಇದೆ. ಓ, ಇದ್ರೊಳಗಡೆ ಫ್ರೇಮ್ ಇದೆ. ಫ್ರೇಮಿಗೆ ಅವರು ಸ್ಕ್ರೂ ಹಾಕಿದ್ದಾರೆ, ಸೆಲ್ಫ್ ಥ್ರೆಡೆಡ್ ಸ್ಕ್ರೂ. 4,000 ಸ್ಕ್ರೂ ಇದೆ, ಸೆಲ್ಫ್ ಥ್ರೆಡೆಡ್ ಸ್ಕ್ರೂ ಹಾಕಿದ್ದಾರೆ. 4,000 ಇದೆ. ಓಕೆ, ಇದೆಲ್ಲ ಸ್ಕ್ರೂಗಳು. ಹಾ, ಅಂದ್ರೆ ಈ ಬೀಮ್ ಅಲ್ಲೇ ನಿಮಗೆ ಫ್ರೇಮ್ ಇದೆ. ಫ್ರೇಮ್ ಇದೆ. ಇದನ್ನ ಲಪಾಕ್ ಮುಚ್ಚಿಬಿಟ್ರೆ ನಿಮ್ಗೆ ಕಾಣಿಸೋದೇ ಇಲ್ಲ. ಅಲ್ಲ, ಮುಚ್ಚುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ನಿಮ್ಗೆ ಏನು ಕಾಣಿಸೋದೇ ಇಲ್ಲ, ಸ್ಕ್ರೂನೇ ಕಾಣಿಸಲ್ಲ. ಅಲ್ಲ, ಇದು ಒಂಥರ 3,500 ಸ್ಕ್ರೂ ಇದೆ ಸರ್. ಹಾ ಹಾ, ಅದ್ಭುತವಾಗಿದೆ ಸರ್ ಇದು. ಇದ್ರ ಮೇಲ್ಗಡೆಗೆ ಮತ್ತೆ ಗರಿ ಹಾಕ್ತೀನಿ, ಬರಿ ಹಾಕ್ತೀನಿ ಮೇಲ್ಗಡೆಗೆ. ಹಾ ಹಾ, ಶೀಟ್ ಏನಿದೆ ಆ ಶೀಟಿಂದ ನಿಮಗೆ ಹೀಟ್ ಎಮಿಟ್ ಆಗದೆ ಇರೋಂಗೆ ಮೇಲ್ಗಡೆ ಗರಿ ಹಾಕ್ಬಿಡ್ತೀನಿ. ಗರಿ ಹಾಕ್ತೀರಾ? ಸೊ ಅದನ್ನು 1 ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸರಿ ಚೇಂಜ್ ಮಾಡ್ಕೋಬಹುದು. ಇದು ಕೂಡ ಉಳ್ಕೊಳ್ಳೋದಿಕ್ಕೆ? ಹೌದು. ಇಲ್ಲೇನು ಡೋರ್ ಇದೆಯಾ? ಇಲ್ಲ ಸರ್, ಡಿಸೈನ್ ಇಸ್ ಲೈಕ್. ಡಿಸೈನ್ ಈ ರೀತಿ ಇದೆ. ಡಿಸೈನ್ ಇಸ್ ಲೈಕ್ ದಟ್. ಸೊ ಡಿಸೈನ್ ಇಸ್ ಮೇಡ್ ಔಟ್ ಆಫ್ ಲೈಕ್ ದಟ್. ಅಲ್ಲಿ ಏನು ಬರುತ್ತೆ ಸರ್? ಅಲ್ಲಿ ಯಾವ್ದಾರ ಒಂದು ಚಿತ್ರ ಹಾಕೋದು ಸರ್, ಒಂದು ಪೇಂಟಿಂಗ್. ಸೂಪರ್. ಇದು ನಿಮಗೆ ಏರ್ ವೆಂಟಿಲೇಷನ್? ಬೇರೆ ಏರ್ ವೆಂಟಿಲೇಷನ್, ಅಲ್ಲಿಂದನೂ ಬರ್ತದೆ, ಮೇಲಿಂದನೂ ಬರ್ತದೆ. ಇದು ಒಂದು ಎಕ್ಸಾಸ್ಟ್ ಇಟ್ಟಿದ್ದೀನಿ. ಅಕಸ್ಮಾತ್ ನಿಮಗೆ ಇಫ್ ಯು ಫೀಲ್ ಅನ್ಕಂಫರ್ಟಬಲ್, ಸ್ಕ್ರೀನ್ ಬರುತ್ತೆ. ಇಲ್ಲಿ ಎಕ್ಸಾಕ್ಟ್ ಹಾಕ್ತು ಅಂತಂದ್ರೆ ಈ ಕಡೆಯಿಂದ ಏರ್ ಬರ್ತದೆ. ಇದು ಈ ಒಂದು ಇನ್ಸ್ಪಿರೇಷನ್ ಎಲ್ಲಿಂದ ಇದು ಈ ರೀತಿ ಮಾಡಬೇಕು? ನೀವೆಲ್ಲ ನೋಡಿದ್ರಾ ಹಿಂಗೆ? ಇಲ್ಲ ಸರ್, ಇದು ವೈಲ್ಡ್ ಥಾಟ್ ಅಷ್ಟೇ. ಏನೋ ಒಂದು ಬೊಂಬು ಮನೆ ಮಾಡಬೇಕು ಅಂತ ಬಂತು. ಸಿ ವೆನ್ ವಿ ಸ್ಟಾರ್ಟೆಡ್ ಡೂಯಿಂಗ್, ವಿ ಥಾಟ್ ಆಫ್ ಡೂಯಿಂಗ್ ಇಟ್ ಇನ್ ಎ ಡಿಫ್ರೆಂಟ್ ವೇ. ಒಂದು ಸೆಕೆಂಡ್, ಬಟ್ ಒಂಥರ ಒಂದು ಲಕ್ಸುರಿಯಸ್ ಆಗೋ ಇರಲಿ, ಕಾಮನ್ ಆಗಿ ಕಾಣಿಸೋಂಗೂ ಇರಲಿ ಅನ್ನೋದಕ್ಕೋಸ್ಕರ ಇದನ್ನ ಮಾಡೋದು. ಹೊರಗಡೆಯಿಂದ ನೋಡ್ಬೇಕಾದ್ರೆ ನಾನು ನಿಜವಾಗ್ಲೂ ಏನು ತಿಳ್ಕೊಂಡೆ ಗೊತ್ತಾ? ಗೋಡೆಗೆ ಕ್ಲಾಡಿಂಗ್ ಹಾಕಿದ್ದಾರೆ. ಇದು ನಮ್ಮ ಟೈಲ್ಸ್ ಟೈಪು ಕ್ಲಾಡಿಂಗ್ನ ಕೂರಿಸಿದ್ದಾರೆ. 100% ಬೊಂಬುನೇ. 100 ಅಲ್ಲ, ನಾನು ತಿಳ್ಕೊಂಡಿದ್ದು ಫಸ್ಟಿಗೆ ಹಂಗೆ. ಅಲ್ಲಿಂದ ನನಗೆ ಹತ್ರ ಬಂದ ಮೇಲೆ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗಿದ್ದು, ವಾವ್ ಅಂತ ಅನಿಸ್ತಾ ಇದೆ. ಇದು ನಿಜವಾಗ್ಲೂ ಅದ್ಭುತವಾಗಿದೆ. ಹೌದು ಸರ್. ಸೊ ದಿಸ್ ವರ್ಕ್ಮೆನ್ಶಿಪ್ ಆಲ್ಸೋ ಇಸ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ದಟ್ ಯು ಶುಡ್ ವೆರಿ ಅಪ್ರಿಷಿಯೇಟ್ ಮಾಡಬೇಕು. ಬಹಳ ನೀಟಾಗಿ ಮಾಡ್ತಾರೆ ಸರ್ ಕೆಲಸ ಮಾತ್ರ. ಸೊ ಇದು ಓಪನ್ ಆದರೆ ಕಿಟಕಿ ಹೀಗೆ ಇರುತ್ತೆ ನೋಡಿ, ಗಾಳಿ ಎಷ್ಟು ಚೆನ್ನಾಗಿ ಬರ್ತದೆ. ಅದು ಓಪನ್ ಆಗುತ್ತೆ, ಅಲ್ಲಿ ಮೇಲ್ಗಡೆ ಕೂಡ ಓಪನ್ ಆಗುತ್ತೆ. 4 ಓಪನ್ ಆಗ್ತದೆ, ಅದು ಓಪನ್ ಆಗ್ತದೆ. ಸೊ ಎಕ್ಸಾಸ್ಟ್ ಆಗ್ತು ಅಂತಂದ್ರೆ ನಿಮ್ಗೆ ಗಾಳಿ ಆರಾಮಾಗಿ ತುಂಬ ಬರ್ತದೆ. ಸೊ ಇಲ್ಲಿ ವಿ ವಾಂಟ್ ಟು ಪ್ಲಾಂಟ್ ಸಮ್ ಫ್ಲವರಿಂಗ್ ಪ್ಲಾಂಟ್ಸ್. ಇದು ಥಾಟು ನಿಮ್ಮ ಫ್ಯಾಮಿಲಿಗೋಸ್ಕರ ಅಗೇನ್? ಎಸ್. ಇದು ಸೂಪರ್ ಆಗಿದೆ. ಇಲ್ಲಿ ನಾನು ಯಾತಕ್ಕೆ ಈ ಥರ ಮೇಲ್ಗಡೆ ಪರದೆ ಕೊಟ್ಟೆ ಅಂತಂದರೆ, ನಮ್ಮಲ್ಲಿ ಯೂಶ್ವಲಾಗಿ ಯುನೋ ನಮ್ಮ ತೋಟಗಳಲ್ಲೆಲ್ಲ ಸ್ವಲ್ಪ ಸಣ್ಣದು ಹುಳುಗಳು ಜಾಸ್ತಿ, ಹೌದಲ್ವಾ? ಹೌದು. ಸೊ ಅವೆಲ್ಲ ಬರ್ತವೆ, ಬೆಳಕಿಗೆ ಒಳಗಡೆ ನುಗ್ಗುತ್ತವೆ. ಸೊ ಅದು ಬರದೇ ಇರಲಿ ಅನ್ನೋದಕ್ಕೋಸ್ಕರ ಮಾಡಿದೆ. ಹೋಮ್ ಸ್ಟೇ ಎಲ್ಲ ಮಾಡ್ತೀವಿ ಅನ್ನೋದಾದ್ರೆ ಈ ರೀತಿ ಎಲ್ಲ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ದೀಸ್ ಆರ್ ದಿ ಥಿಂಗ್ಸ್. ಸೊ ಇದು ಈಗ ಇದೊಂದು ಸೆಟಪ್ ಸರ್. ಇದು ಮಣ್ಣಿನ ಮನೆ, ಮೇಡ್ ಔಟ್ ಆಫ್ ಮಣ್ಣು. ಇದು ಮಡ್ ವಾಲು, ಮಡ್ ಪ್ಲಾಸ್ಟ್ರಿಂಗು, ಮಡ್ನಲ್ಲೇ ಮಾಡಿರೋವಂಥದ್ದು. ಸೊ ಇದು ಮಾತ್ರ ಮೇಲ್ಗಡೆಗೆ ಮಾತ್ರ ನಾವು ಒಂದು ಶೀಟ್ ಉಪಯೋಗಿಸ್ಕೊಂಡಿದ್ದೀವಿ. ಇದು ದೇ ವಿಲ್ ಕಾಲ್ ಇಟ್ ಎಸ್ ಎ ಸ್ಟೋನ್ ಕೋಟೆಡ್ ಶೀಟ್. ಡಿಫ್ರೆಂಟ್, ಆಚೆ ಕಡೆ ಒಂದು ಸ್ವಲ್ಪ ದೂರದಿಂದ ನೋಡಿದ್ರೆ ಡಿಫ್ರೆಂಟ್ ಕಲರ್ ಕಾಣಿಸುತ್ತೆ ನಿಮ್ಗೆ ನೋಡಿದ್ರೆ. ಸೊ ಕಂಪ್ಲೀಟ್ಲಿ ಮಡ್ ಹೌಸ್ ಸರ್. ಮಡ್ ಹೌಸು, ಒಳಗಡೆ ಸಗಣಿ ಸಾರಿಸಿರೋದು. ಹಾಂ, ಇದಿಷ್ಟು ಮಾತ್ರ ನಮಗೆ ಪ್ಲಾಸ್ಟ್ರಿಂಗ್ ಇದೆ, ಸಿಮೆಂಟ್ ಇದೆ ಮಾಡಿದ್ದೀವಿ. ಇದು ಸಗಣಿಯಿಂದ ಸಾರಿಸಿರೋದು ನೆಲ, ಫ್ಲೋರು. ಓಕೆ. ಸೊ ಇದನ್ನು ಎವ್ರಿ 15 days ಒಂದ್ಸರಿ ನಾವು ಸಗಣಿ ಸಾರಿಸ್ತೇವೆ. ಸೊ ಯಾತಕ್ಕೆ ಅಂದರೆ ಸಗಣಿಲಿ ಸಾರಿಸಿರೋ ನೆಲದಲ್ಲಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೋಸ್ಕರ ಮಾಡ್ಕೊಂಡಿದ್ದೇವೆ ಇದನ್ನ. ಸೊ ಇದು ಕಲ್ಲಿನ ಮಂಚ. ಹೌದು, ಅದ್ಭುತವಾಗಿದೆ ಸರ್. ಇದೆಲ್ಲ ಈ ವರ್ಕರ್ಸ್ ಎಲ್ಲ ಕೇರಳದವರೇನಾ ಸರ್? ಇಲ್ಲ, ಇದೆಲ್ಲ ನಾವೇ ಮಾಡ್ಕೊಂಡಿದ್ದೇವೆ. ಇಲ್ಲಿ ಲೋಕಲ್ ಜನಗಳನ್ನ ಇಟ್ಕೊಂಡು ನಾನೇ ಮಾಡಿದ್ದೇವೆ ಸರ್. ದಿಸ್ ಕಾನ್ಸೆಪ್ಟ್ ಇಸ್ ಮೈನ್. ಈ ಗೋಡೆ ಎಲ್ಲಾನು ಗೋಡೆನು. ಇದು ಏನು ಬೆಳಕಿನ ಕಿಂಡಿ? ಸುಮ್ಮನೆ ಹಾಗೆ ಒಂದು ಫಾರ್ ಎ ಚೇಂಜ್. ಬೆಳಕಿನ ಕಿಂಡಿಗಳು. ಓಕೆ. ಎಷ್ಟು? 1-4 ಇದೆ? ಜಾಸ್ತಿ ಇದೆ. 1 2 3 4 ಇದೆ. ಎಲ್ಲ ಕಡೆ 4 ಇದೆ. ಸೊ ಇದು ನಮ್ಮ ಬಾತ್ರೂಮ್ ಲಕ್ಸುರಿಯಸ್ ಆಗಿದೆ. ದೇ ವಾಂಟೆಡ್. ಇದು ನಿಮಗೆ ಹೊಸ ಮಾಡರ್ನ್ ಸರ್. ಮಾಡರ್ನ್ ಇದು? ಹೌದು ಸರ್, ಕಂಪ್ಲೀಟ್ಲಿ ಮಾಡರ್ನ್ ಬಾತ್ರೂಮ್. ಇದು ಒಂದು ಉದ್ದೇಶ ಸರ್, ಮಕ್ಕಳಿಗೋಸ್ಕರ ಅಂತ ಮಾಡಿದ್ದೀನಿ.
ಅವ್ರ ಮಕ್ಕಳು ಬರಲಿಲ್ಲ ಅಂತಂದರೆ ನಿಮ್ಮಂಥವ್ರು ಬಂದರೆ ಅವ್ರಿಗೂ ಕೊಡ್ತೀವಿ. ನಮ್ಮ ಹತ್ರ ಬಂದರೆ ಕೊಡ್ತೀರಾ? ಇದೊಂದು ಒಂದು ಕಾಸ್ಟ್ ಎಷ್ಟಾಗಿದೆ ಸರ್? ಇದೊಂದು 10 ಲಕ್ಷ ರೂಪಾಯಿ ಆಗಿದೆ ಸರ್ ನನಗೆ. 2 ಲಕ್ಷ ರೂಪಾಯಿ. ಎರಡರಿಂದ ಎರಡನ್ನೂ ಸೇರಿ? ಎರಡು ಸೇರಿಸಿ. ಇದು ಸೇಮ್, ಇದು ರಿಪ್ಲಿಕಾ ಅಷ್ಟೇ. ಅದು ಜಸ್ಟ್ ಕಾರ್ಬನ್ ಕಾಪಿ. ಹಾಂ, ಇದು ಏನು ನೋಡ್ತಾ ಇದ್ದೀರಾ ಅದ್ರ ಕಾರ್ಬನ್ ಕಾಪಿ. ಸೂಪರ್. ಬಟ್ ಇದು ದಿಸ್ ರೂಫಿಂಗ್ ಇಟ್ ಸೆಲ್ಫ್ ಇಸ್ ವೆರಿ ಕಾಸ್ಟ್ಲಿ. ರೂಫಿಂಗೇ ಜಾಸ್ತಿ ಆಯಿತು ಅನ್ಸುತ್ತೆ ನಿಮಗೆ ಸರ್? ಅದನ್ನು ಸೇರಿಸಿ ತಾನೇ 10 ಲಕ್ಷ ಹೇಳಿ? ಹೌದು ಸರ್, ರೂಫಿಂಗ್ ಕಾಸ್ಟ್ಲಿ. ಡಿಫ್ರೆಂಟ್ ಟೈಪ್ ಆಫ್ ರೂಫಿಂಗ್. ಇಟ್ ಈಸ್ ಅದೇನು ಹೇಳ್ತಾರೆ 50 ವರ್ಷ ಅದಕ್ಕೆ ಲೈಫ್. ಹಾಂ, ಇದು ನಿಮಗೆ ರೂಫಿಂಗು ಹೌದು. ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಇದು? ಇದು 17 ಅಡಿ 18 ಅಡಿ ಆಯತಾಕಾರ ಬರುತ್ತೆ. ಓಕೆ. ಒಟ್ಟು ಇರೋದು 40 ಅಡಿ ಬೈ 21 ಅಡಿ. 40 ಅಡಿ. 40 ಫೀಟ್ ಬೈ 20 ಫೀಟ್. 20 ಫೀಟ್. 800 to 900 ಸ್ಕ್ವೇರ್ ಫೀಟ್. ಓಕೆ. ಓಕೆ, ಅದ್ಭುತವಾಗಿದೆ ಸರ್ ಇದು. ಇದೆಲ್ಲ ನಿಮ್ಮದೇ ತೋಟ? ಹಾಂ, ಇವೆಲ್ಲ ನಾವು ನಮ್ಮ ಸ್ನೇಹಿತರಿದ್ದಾರೆ, ಅವ್ರು ಬಂದು ಮಾಡಿಕೊಟ್ಟಿದ್ದು. ಈ ಪೇಂಟಿಂಗ್, ವರ್ಲಿ ಪೇಂಟಿಂಗ್. ಆಚೆ ಕಡೆದು ಇದು ಎಲ್ಲ ಅವರೇ ಮಾಡಿಕೊಟ್ಟಿರೋದು. ಹೌದು. ಅಲ್ಲ, ಹೊರಗಡೆ ಮಾತ್ರ ತುಂಬ ಚೆನ್ನಾಗಿದೆ. ಹೌದು ಸರ್. ಇದೇನಾದ್ರು ಕಾನ್ಸೆಪ್ಟ್ ಇದೆಯಾ? ಇಲ್ಲ. ಯಾವುದು? ಇಲ್ಲ, ಈ ಹಳ್ಳಿ ಹಳ್ಳಿ ಕಾನ್ಸೆಪ್ಟ್ ಇರಲಿ. ಹಳ್ಳಿ ಕಾನ್ಸೆಪ್ಟ್ ಇದೆ. ಹಳ್ಳಿನಲ್ಲಿ ನಾವು ಏನೇನು ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅನ್ನೋದು ಅಷ್ಟು ಇದೆ ಸರ್ ಅದರಲ್ಲಿ. ಹೌದು. ಗಾಡಿ ಇದೆ, ಕೋಳಿ ಇದೆ, ಇದಿದೆ, ಎಂಥದ್ದು ಮನೆ, ಅಟ್ಟದ ಮನೆ ಇದೆ. ಹೌದು. ಗಾಡಿ ಹೊಡ್ಕೊಂಡು ಬರೋದಿದೆ, ವ್ಯವಸಾಯ ಮಾಡೋದಿದೆ. ಕೋಳಿ, ನಾಯಿ, ಹಸು ಎಲ್ಲನೂ ಇದೆ ಸರ್. ಎಲ್ಲದೂ ಇದೆ. ಜನ ಇದ್ದಾರೆ, ಬಟ್ಟೆ ಹೊತ್ಕೊಂಡು ಹೋಗೋರು ಇದ್ದಾರೆ, ಹಂದಿ ಇದೆ, ಅಡುಗೆ ಮಾಡ್ತಾ ಇದ್ದಾರೆ, ಡೋಲ್ ಇದೆ. ದೂರದಿಂದ ಒಂದು ತಗೊಳ್ಳಿ ಸರ್, ವ್ಯೂ ತೋರಿಸುವ. ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ಬೇಕು ನೀವು. ಒಂದು ಕಾನ್ಸೆಪ್ಟ್ ಅಲ್ಲಿ ಇದಕ್ಕೆ ನಿಮಗೆ, ಅದಕ್ಕೂ ನಿಮಗೆ 10 ಲಕ್ಷ ಆಯ್ತು ಅಂತ ಹೇಳಿದ್ರಲ್ಲ? 9 ಲಕ್ಷ. ಅದು 9 ಲಕ್ಷ ಆಗಿದೆ ಸರ್. ಇದು ಮಣ್ಣಲ್ಲಿ ಕಟ್ಟಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ ಸರ್. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಯಾಕೆಂದರೆ ನೀವು ಒಂದೊಂದು kg 3 ಅಡಿ ಮಾಡಿಬಿಟ್ಟು ಒಂದು 8 ದಿನ 10 ದಿನ ಅದನ್ನ ವಿ ಹ್ಯಾವ್ ಟು ಲೀವ್. ಇದು ಲೇಬರ್ ಕಾಸ್ಟ್ ಇಸ್ ವೆರಿ ಹೈ. ಲೇಬರ್ ಕಾಸ್ಟ್ ವೆರಿ ಹೈ. ಇದಕ್ಕೆ ಕಾಸ್ಟ್ ಇಲ್ಲ. ಏನು ಹೇಳ್ತೀರಿ, ನಮ್ಮ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಕಾಸ್ಟ್ ಇಲ್ಲ. ಲೇಬರ್ ಕಾಸ್ಟ್ ಇಸ್ ವೆರಿ ಹೈ. ಹೌದು. ಯಾಕೆಂದರೆ ಎಲ್ಲನೂ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್. 2 ಅಡಿ ಕಟ್ಬಿಟ್ಟು ಮತ್ತೆ ಬಿಡಬೇಕು ಒಂದು ವಾರ, ಅದು ಒಣಗೋ ತನಕ. ಹೌದು. ಮತ್ತೆ ಕಟ್ಟಬೇಕು ಹಾಗೆ.